ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯಾರೆಲ್ಲ ಇದ್ದೀರಾ, ನಿಮ್ಗೆ ಈ ಒಂದು ಯಾವುದೇ ಶುರುಟಿ ಇಲ್ಲದೆ ಅಥವಾ ಯಾವುದೇ ಒಂದು ಸಿಬಿಲ್ನ ಒಂದು ಅವಶ್ಯಕತೆ ಇಲ್ದೇನೆ ನಿಮ್ಗೆ 5 ಲಕ್ಷದವರೆಗೆ ಈ ಒಂದು ಸಾಲನ ತಗೋಬಹುದು. ಸಾಲ ಅಂದ್ರೆ ಸ್ನೇಹಿತರೆ, ನೀವು ಏನು 2,000 ರೂಪಾಯಿ ಈ ಒಂದು ಗೃಹಲಕ್ಷ್ಮಿ ಹಣದಲ್ಲಿ ತಗೊಳ್ತಾ ಇದ್ದೀರಾ, ನಿಮ್ಗೆ ಆ ಒಂದು 2,000 ರೂಪಾಯಿನ ನೀವು 2,000 ರೂಪಾಯಿ ಹೇಗೆ ತಗೊಳ್ತಾ ಇದ್ದೀರಲ್ವಾ, ಅದನ್ನ ನಿಮ್ಗೆ 5 ಲಕ್ಷವಾಗಿ ಕನ್ವರ್ಟ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಬೋದು, ಯಾವ ರೀತಿಯಾಗಿ ಆ ಒಂದು 5 ಲಕ್ಷದವರೆಗೆ ನೀವು ಲೋನ್ ನ ತಗೋಬಹುದು, ಆ ಒಂದು ಲೋನ್ ನ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಇದು ಬೇರೆ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲ, ಗೌರ್ಮೆಂಟ್ ಇಂದಾನೆ ಕೊಡ್ತಾ ಇರುವಂತದ್ದು. ಈ ಒಂದು ಸರ್ಕಾರದಿಂದಾನೆ ನೀವು 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಹಣನ ತಗೊಳ್ತೀರಾ, ಅದರಲ್ಲಿ ನೀವು 5 ಲಕ್ಷದ ತನಕನೂ ಕೂಡ ನೀವು ಸಾಲನ ತಗೋಬಹುದು. ಆ ಒಂದು ಸಾಲನ ತಗೊಂಡಂತ ನಂತರದಲ್ಲಿ ನೀವು ಬಿಸ್ನೆಸ್ ಗಳನ್ನ ಮಾಡ್ಬೇಕಾಗುತ್ತೆ. ಆ ಒಂದು ಸಾಲ ತಗೊಂಡ ನಂತರದಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ನೀವು. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಾನು ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸ್ನೇಹಿತರೆ, ಇವಾಗ ನೀವು ಪ್ರತಿ ತಿಂಗಳು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಅಂದ್ರೆ 2,000 ರೂಪಾಯಿನ ಹಣನ ನೀವು ಎಲ್ಲರೂ ಕೂಡ ತಗೊಳ್ತಾ ಇದ್ದೀರಾ ಮಹಿಳೆಯರು. ಈ ಒಂದು 2,000 ರೂಪಾಯಿ ಹಣ ನೀವು ತಗೊಂಡ ನಂತರದಲ್ಲಿ ಅದು ಪ್ರತಿ ತಿಂಗಳು 2,000 ರೂಪಾಯಿ ತಗೊಳ್ತೀರಾ, ಅದು ಅಲ್ಲಿಂದ ಅಲ್ಲಿಗೆ ಖರ್ಚಾಗಿ ಹೋಗ್ಬಿಡುತ್ತೆ ಅಥವಾ ಬೇರೆದಕ್ಕೆ ಉಪಯೋಗಿಸ್ಕೊಳ್ತೀರಾ. ಆದ್ರೆ ಇಂಪಿನ ಸಂಘ ನೀವು ಕೇಳಿರ್ಬೋದು, ಈ ಒಂದು ಗ್ರಾಮಗಳಲ್ಲಾಗಿರ್ಬೋದು, ಈ ಒಂದು ಸಿಟಿಗಳಲ್ಲಾಗಿರ್ಬೋದು, ಈ ಒಂದು ಗುಂಪಿನ ಸಂಘ ಮಾಡ್ಕೊಂಡಿರ್ತೀರಾ. ಈ ಒಂದು ಪ್ರೈವೇಟ್ ಫೈನಾನ್ಸ್ ಗಳಲ್ಲಿ ನೀವು ಗುಂಪು ಅಂದ್ರೆ 4 ಜನರಿಂದ ಒಂದು 10 ಜನರ ಒಂದು ಗುಂಪನ್ನ ಮಾಡಿರ್ತೀರಾ. ಆ ಒಂದು ಗುಂಪಲ್ಲಿ ನೀವು ಪ್ರತಿ ಒಂದು ತಿಂಗಳಲ್ಲೂ ಕೂಡ ಅಥವಾ ವಾರಕ್ಕೆ ನೀವು ಹಣನ ಕಟ್ತಾ ಇರ್ತೀರಾ, ಜಮಾ ಮಾಡ್ತಾ ಇರ್ತೀರಾ. ಆದ್ರೆ ಅದರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಒಂದು ಸಾಲ ತಗೊಳ್ಳುವಂತ ಒಂದು ಅವಕಾಶನ ಕೊಡ್ತಾರೆ. ಅಂದ್ರೆ ಈ ಎಲ್ರೂ ಕೂಡ ಒಂದು ಸೇರಿ ಕಟ್ಟುವಂತ ಒಂದು ಗುಂಪಿನ ಸಂಘದಲ್ಲಿ ಆ ಒಂದು ಗುಂಪಲ್ಲಿ ಇರುವಂತವರಿಗೆ ಒಂದು ಸಾಲನ ತಗೊಳ್ಳುವಂತ ಒಂದು ಅವಕಾಶನ ಕೊಡ್ತಾರೆ. ಅದೇ ರೀತಿಯಾಗಿ ಇವಾಗ ಸರ್ಕಾರದಿಂದನೇ ಈ ಒಂದು ಸ್ಕೀಮ್ ನ ತಂದಿರುವಂತದ್ದು. ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣನ ನಿಮ್ಮ ಗುಂಪಲ್ಲಿ ಒಂದು 4 ಜನರಿಂದ 10 ಜನರ ಒಂದು ಗುಂಪು ಏನ್ ಮಾಡ್ಕೊಳ್ತೀರಾ ಅದರಲ್ಲಿ ಕಟ್ಟೋದು, ಅದನ್ನ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟೋದು. ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ನ ಕೊಡ್ತಾರೆ. 5 ಲಕ್ಷದವರೆಗೆ ನೀವು ಲೋನ್ ನ ತಗೋಬಹುದು. ಆ ಒಂದು ಲೋನ್ ನ ನೀವು ಬೇರೆ ಬಿಸ್ನೆಸ್ ಗಳಿಗೆ ನೀವು ಉಪಯೋಗಿಸ್ಕೋಬಹುದು. ಬೇರೆ ಬೇರೆ ಹಲವಾರು ಒಂದು ಬಿಸ್ನೆಸ್ ಗಳನ್ನ ಯಾವ್ದೋ ಮಾಡ್ತೀನಿ ಅಥವಾ ವ್ಯಾಪಾರಗಳನ್ನ ಯಾವ್ದೋ ಒಂದು ಮಾಡ್ತೀನಿ, ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ ಅಂತಂದ್ರೆ ಅದಕ್ಕೆ ನೀವು ಉಪಯೋಗಿಸ್ಕೊಂಡು ಆ ಒಂದು ಸಾಲನ ತಗೋಬಹುದು. ಒಂದು ತಿಂಗಳಲ್ಲಿ ಒಬ್ಬರಿಗೆ ಸಾಲ ಸಿಗುತ್ತೆ ಅಥವಾ ಇನ್ನು ಅವ್ರು ಕಟ್ಟಿದ ನಂತರದಲ್ಲಿ ಇನ್ನೊಬ್ಬರಿಗೆ ಸಾಲ ಸಿಗುತ್ತೆ. ಅಂದ್ರೆ ಒಂದು ಗುಂಪಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಅಂದ್ರೆ ಈ ಒಂದು ಗ್ರಾಮಗಳಲ್ಲಿ ಈ ಗುಂಪುಗಳನ್ನ ಮಾಡ್ಕೊಂಡಿರ್ತೀರಾ, ಅದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಯಾವ ರೀತಿಯಾಗಿ ಮಾಡ್ತಾ ಇದೀರ ಅಂತ. ಅದೇ ರೀತಿಯಾಗಿ ಇವಾಗ ಸರ್ಕಾರನು ಕೂಡ ಆ ರೀತಿಯಾಗಿ ಮಾಡುವಂತ ಒಂದು ಪ್ಲಾನಿಂಗ್ ಅಲ್ಲಿ ಇದೆ. ಅದೇ ರೀತಿಯಾಗಿ ಈ ಒಂದು ಸಾಲನ ತಗೊಂಡ ನಂತರದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ನೀವು 2,000 ರೂಪಾಯಿ ಏನ್ ಹಣ ಕಟ್ತಿರಲ್ವಾ ಅಷ್ಟೇ ಕಟ್ಟೋದಿಕ್ಕಿರುತ್ತೆ. ಅದೇ ರೀತಿಯಾಗಿ ಇದನ್ನ ತಗೊಳ್ಳೋದಿಕ್ಕೆ ಯಾವುದೇ ರೀತಿಯಾದ ಒಂದು ಶುರುಟಿ ಅವಶ್ಯಕತೆ ಇಲ್ಲ, ಮತ್ತೆ ಸಿಬಿಲ್ ನ ಒಂದು ಅವಶ್ಯಕತೆನೂ ಕೂಡ ಇರೋದಿಲ್ಲ. ನಿಮ್ಮ ಗುಂಪಲ್ಲಿ ಮಾತಾಡ್ಕೊಂಡು ನೀವು 10 ಜನರ ಒಂದು ಗುಂಪನ್ನ ಮಾಡ್ಕೋಬೇಕಾಗುತ್ತೆ. 4 ಜನರಿಂದ 10 ಜನರ ಒಂದು ಗುಂಪನ್ನ ಮಾಡ್ಕೊಂಡಂತ ಸಂದರ್ಭಗಳಲ್ಲಿ ಅದನ್ನು ನಿಮ್ಗೆ ತಗೊಳ್ಳೋದಿಕ್ಕೆ ಅವಕಾಶ ಇರುತ್ತೆ. ಈ ಒಂದು 2,000 ರೂಪಾಯಿ ಹಣನ ನೀವು ಈ ಒಂದು ಗ್ರಾಮೀಣ ವಿಕಾಸ್ ಬ್ಯಾಂಕ್ ಏನಿದೆಯಲ್ವಾ ಅಲ್ಲಿ ನೀವು ಕಟ್ಟಬೇಕಾಗುತ್ತೆ. ಅಲ್ಲಿ ಅಂದ್ರೆ ನೀವು ಗುಂಪಿನ ಒಂದು ಎಲ್ಲರದ ಒಂದು ಗುಂಪಿನ ಒಂದು ಹಣನ ಸೇರಿಸಿ ಆ ಒಂದು ಬ್ಯಾಂಕ್ ಅಲ್ಲಿ ಕಟ್ಟಿದಂತ ಸಂದರ್ಭಗಳಲ್ಲಿ ಅದರಲ್ಲಿ ಎಷ್ಟು ಜನರಿಗೆ ಸಾಲ ಸಿಗುತ್ತೆ, ಯಾರ್ಯಾರಿಗೆಲ್ಲ ಸಾಲ ಕೊಡ್ಬೋದು ಈ ಒಂದು ತಿಂಗಳಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಯಾರಿಗೆ ಸಾಲಗಳು ಕೊಡ್ಬೋದು, ಈ ರೀತಿಯಾಗಿ ಅವರು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇದನ್ನ ಯಾವಾಗಿಂದ ಪ್ರಾರಂಭ ಮಾಡ್ತಾರೆ ಅಂತ ನೋಡೋದಾದ್ರೆ ಇದನ್ನ ಅಕ್ಟೋಬರ್ ಇಂದ ಈ ಒಂದು ಸರ್ಕಾರದಿಂದಾನೇ ಪ್ರಾರಂಭ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ, ಈ ಒಂದು ಪ್ರತಿಯೊಂದು ಸಿಟಿಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇರುವಂತದ್ದು. ಇದು ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂತಂದ್ರೆ ಈ ಒಂದು 2,000 ರೂಪಾಯಿ ಹಣ ಹೇಗೆ ಬರ್ತಾ ಇತ್ತು ಅದು ಹಾಗೇನೆ ಹೋಗ್ತಾ ಇತ್ತು. ಆದ್ರೆ ಇದನ್ನ ನೀವೇನಾದ್ರೂ ಕೂಡ 2,000 ರೂಪಾಯಿ ಹಣನ ನೀವೇನಾದ್ರೂ ಕೂಡ ಕಟ್ತಾ ಹೋದ್ರೆ, ಆ ಒಂದು ಜಮೆ ಮಾಡ್ತಾನ ಹೋದ್ರೆ ನಿಮ್ಗೆ 5 ಲಕ್ಷದವರೆಗೆ ನಿಮ್ಗೆ ಆ ಒಂದು ಬೆನಿಫಿಟ್ ನ ತಗೊಳ್ಳುವಂತ ಅವಶ್ಯಕತೆ ಇದೆ. ಅದು ನೇರವಾಗಿ ನಿಮ್ಮ ಒಂದು ಅಕೌಂಟ್ಗೆನೆ ಆ ಒಂದು 5,000 ರೂಪಾಯಿ ಹಣ 5 ಲಕ್ಷದವರೆಗೂ ಕೂಡ ಆ ಒಂದು ಹಣನ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಒಂದು ಗ್ರಾಮೀಣ ವಿಕಾಸ್ ಬ್ಯಾಂಕ್ ಏನಿದೆಯಲ್ವಾ ಅಲ್ಲಿಂದನೇ ತಗೊಳ್ಳುವಂತದ್ದು ಆ ಒಂದು ಲೋನ್ ನ. ಆದ್ರೆ ನೀವು ಪ್ರತಿ ತಿಂಗಳು 2,000 ರೂಪಾಯಿ ಏನು ಹಣ ಬರುತ್ತೆ ಗೃಹಲಕ್ಷ್ಮಿ ಹಣ, ಅದನ್ನ ನೀವು ಒಂದು ಗುಂಪಾಗಿ ಮಾಡಿ ಅದರಲ್ಲಿ ನೀವು ಕಟ್ಟಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ರೂ ಕೂಡ ಈ ಒಂದು ಸ್ಕೀಮ್ಗೆ ಅರ್ಜಿನ ಹಾಕಿ ಅಥವಾ ಈ ಒಂದು ಸ್ಕೀಮ್ಗೆ ಸೇರ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.